ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ಅದು ಎಂತೆಂಥ ದಾಳಿಗಳಾಗಿವೆ. ಘಜ್ನಿ, ಘೋರಿ, ಮೊಘಲರು, ನಾದಿರ್ ಶಾ, ಅಬ್ದಾಲಿ, ಈ ದಾಳಿಗಳ ಜೊತೆ ಯುರೋಪಿಯನ್ ಶಕ್ತಿಗಳು ಕೂಡ ಭಾರತದ ಮೇಲೆ ದಾಳಿ ಮಾಡಿದ್ವು. ಆದರೆ ಇದೆಲ್ಲದಕ್ಕಿಂತಲೂ ಭಯಾನಕವಾದ ದಾಳಿ ಅಂದರೆ ನಮ್ಮ ಆಹಾರ ಬೆಳೆಗಳ ಮೇಲೆ ನಡೆಯೋ ದಾಳಿ. ಇಂಥ ದಾಳಿಗಳು ನಮ್ಮ ರೈತರ ಮೇಲೆ ಆಗಾಗ ಆಗ್ತಲೇ ಇರುತ್ತವೆ. ಅದು ಹೇಗಾಗುತ್ತೆ, ಆಗಂತಕ ವೈರಿಗಳು ಹೇಗೆ ಬರುತ್ತವೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಭಾರತದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿ ಆಗಿರುತ್ತೆ. ಹೀಗಾಗಿನೇ ಇತ್ತೀಚೆಗೆ ಭಾರತದ ಕೃಷಿ ಸಂಶೋಧಕರು ಶತ್ರುವಿನ ಶತ್ರು ಮಿತ್ರ ಅನ್ನೋದನ್ನು ಅರ್ಥ ಮಾಡಿಕೊಂಡು ಶತ್ರು ಕೀಟಗಳನ್ನು ಮಟ್ಟ ಹಾಕಬಲ್ಲ ಉಪಕಾರಿ ಮಿತ್ರ ಕೀಟಗಳನ್ನು ಭಾರತಕ್ಕೆ ಆಮದು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತಾ? ಯಾವುದಾದ್ರೂ ಒಂದು ಔಷಧಿಯನ್ನು ಹೊಡೆಯೋದು ಬಿಟ್ಟು ಇದೆಲ್ಲ ಯಾಕ್ರಿ ಬೇಕು? ನಾಳೆ ಆಮದು ಮಾಡಿಕೊಂಡ ಈ ಕೀಟಗಳೇ ನಮಗೆ ಶತ್ರುಗಳಾಗಿ ಪರಿಣಮಿಸಿದರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 1970ರ ಸಮಯ. ಆಫ್ರಿಕಾದ ದೇಶಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸಮಸ್ಯೆ ಕಾಣಿಸ್ಕೊಳ್ತು. ಅಲ್ಲಿನ ಕೃಷಿ ಭೂಮಿಯಲ್ಲಿ ಬೆಳ್ಳಗಿನ ವಸ್ತುವೊಂದು ಕಾಣಿಸ್ತಾ ಇತ್ತು. ಅದನ್ನು ಪರೀಕ್ಷಿಸಿದ ರೈತರಿಗೆ ಅದೊಂದು ಕೀಟ ಅನ್ನೋದು ಕೂಡ ಗೊತ್ತಾಯಿತು. ಆನಂತರ ಅದರ ಬಗ್ಗೆ ಪರೀಕ್ಷೆ ಮಾಡೋದಕ್ಕೆ ಸಂಶೋಧಕರು ಬಂದರು. ಅವರು ಅದು ಮಿಲಿಬಗ್ ಅನ್ನೋ ನಿರ್ಧಾರಕ್ಕೆ ಬಂದರು. ಮೊದಲಿಗೆ ಅದು ತಾನಾಗಿ ನಾಶ ಆಗುತ್ತೆ ಅಂದ್ಕೊಂಡ ರೈತರಿಗೆ ಶಾಕ್ ಕಾದಿತ್ತು. ಯಾಕೆಂದರೆ ಅವು ನಾಶ ಆಗಲಿಲ್ಲ, ಬದಲಿಗೆ ರೈತರ ಬೆಳೆಗಳನ್ನು ನಾಶ ಮಾಡ್ತಾ ಹೋದವು. 1970ರ ದಶಕದಲ್ಲಿ ಸುಮಾರು 200 ಮಿಲಿಯನ್ ಜನರ ಆಹಾರ ಭದ್ರತೆಗೆ ಈ ಕೀಟಗಳು ಮಾರಕ ಆದವು. ಇನ್ನೇನು ರೈತನ ಕಥೆ ಮುಗೀತು. ಜನ ಮುಂದಿನ ದಿನಗಳಲ್ಲಿ ಆಹಾರ ಇಲ್ಲದೆ ನರಳಬೇಕಾಗಿ ಬರುತ್ತೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಪ್ರಕೃತಿ ತನಗೆ ತಾನೇ ಒಂದು ಬದಲಾವಣೆಯನ್ನು ಮಾಡಿಕೊಳ್ತು. ಅದು ಹಾಗೇನೆ, ಪ್ರಕೃತಿ ಆಗಾಗ ತನಗೇನು ಬೇಕೋ ಅದನ್ನು ಮಾಡ್ಕೊಳ್ತಾ ತಾನು ಏನನ್ನು ಕಾಪಾಡಬೇಕೋ ಅದನ್ನು ಕಾಪಾಡ್ತಾ ಹೋಗ್ತಾ ಇರತ್ತೆ. ಅಲ್ಲಿ ಕೂಡ ಹಾಗೇ ಆಯಿತು. ಆ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದ ಮಿಲಿಬಗ್ಗನ್ನು ಭಕ್ಷಿಸುವಂಥ ವಾಸ್ಪ್ ಅನಜೈರಸ್ ಲೋಪೆಸ್ ಅನ್ನೋ ಕಣಜದ ಜಾತಿಯ ಹುಳುಗಳು ಕಾಣಿಸ್ಕೊಂಡ್ವು. ಅವು ಈ ಮಿಲಿಬಗ್ಗಗಳನ್ನು ತಿನ್ನೋದಕ್ಕೆ ಶುರು ಮಾಡಿದ್ವು. ಅಲ್ಲಿಗೆ ಆಫ್ರಿಕಾಕ್ಕೆ ಬಂದಿದ್ದ ಸಮಸ್ಯೆ ಏನೋ ದೂರ ಆಯಿತು. ಗೆಳೆಯರೆ, 50 ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಸಂಭವಿಸಿದ್ದ ಈ ದುರಂತ 2020-21ರಲ್ಲಿ ಭಾರತದಲ್ಲಿ ಕೂಡ ಕಾಣೋದಕ್ಕೆ ಶುರು ಮಾಡಿತು. ಅದು 2020ರ ಸಮಯ. ಕೇರಳದ ತ್ರಿಶೂರಿನ ರೈತರು ವಿಚಿತ್ರವಾದ ಬಿಳಿ ಬಣ್ಣದ ಕೀಟವನ್ನು ತಮ್ಮ ಬೆಳೆಗಳಲ್ಲಿ ಕಂಡರು. ಅದು ಕಸವ ಬೆಳೆಯಲ್ಲಿ ಕಂಡು ಬಂದಿದ್ದ ಕೀಟ. ಹೀಗಾಗಿ ಅದನ್ನು ಕಸವ ಮಿಲಿಬಗ್ ಅಂತಲೇ ಕರೆಯಲಾಯಿತು. ಇಲ್ಲಿ ಕಸವ ಅಂದರೆ ಏನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಮರಗೆಣಸು. ಹಾಗೆ ನೋಡಿದರೆ ಈ ಮರಗೆಣಸು ಭಾರತದ ಮೂಲದ್ದಲ್ಲ, ಇದು ದಕ್ಷಿಣ ಅಮೆರಿಕಾ ಮೂಲದ್ದು. ಆದರೆ ಈಗ ಅದು ಭಾರತದ್ದೇ ಆಗಿಬಿಟ್ಟಿದೆ. ಯಾಕೆಂದರೆ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಮರಗೆಣಸಿನ ಉಪಯೋಗ ಹೆಚ್ಚು. ಇನ್ನು ನಾವು ತಿನ್ನೋ ಸಬ್ಬಕ್ಕಿ ಇದೆಯಲ್ಲ, ಅದನ್ನು ಮಾಡೋದೇ ಮರಗೆಣಸಿನಿಂದ. ಜಗತ್ತಲ್ಲಿ ಅತಿ ಹೆಚ್ಚು ಮರಗೆಣಸನ್ನು ಬೆಳೆಯುವ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 5ನೇ ಸ್ಥಾನ ಇದೆ. ನಮ್ಮಲ್ಲಿ ಪ್ರತಿ ವರ್ಷ 1,73,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಮರಗೆಣಸನ್ನು ಬೆಳೀತಾರೆ. ಅದರಲ್ಲೂ ತಮಿಳುನಾಡು 50%ಕ್ಕಿಂತ ಹೆಚ್ಚು ಇಳುವರಿಯನ್ನು ಕೊಟ್ಟರೆ ಕೇರಳದ ಪಾಲು 43%ನಷ್ಟಿದೆ. ಅಂದರೆ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಒಟ್ಟು 93%ಗೂ ಅಧಿಕ ಪ್ರಮಾಣದ ಮರಗೆಣಸನ್ನು ಬೆಳೀತಾರೆ. ಸೊ ಇಂಥ ಮರಗೆಣಸಿಗೆ ಸಮಸ್ಯೆ ಉಂಟಾದರೆ ಅದರ ಪರಿಣಾಮ ಮೊದಲು ಉಂಟಾಗೋದು ಕೇರಳ ಮತ್ತು ತಮಿಳುನಾಡಿನ ರೈತರ ಮೇಲೆ. 2020ರಲ್ಲಿ ಕೂಡ ಹಾಗೆ ಆಯಿತು. ಕೇರಳದ ತ್ರಿಶೂರಲ್ಲಿ ಶುರುವಾದ ಈ ಸಮಸ್ಯೆ ಕೆಲವೇ ತಿಂಗಳಲ್ಲಿ ತಮಿಳುನಾಡಿಗೆ ಕೂಡ ಹಬ್ಬಿತು. ಅದರ ಪರಿಣಾಮ ಏನು ಗೊತ್ತಾ? ಪ್ರತಿ ಹೆಕ್ಟಾರ್ಗೆ ಅಂದರೆ ಪ್ರತಿ 2.5 ಎಕರೆ ಭೂಮಿಯಲ್ಲಿ 35 ಟನ್ನಷ್ಟು ಇಳುವರಿ ಬರ್ತಾ ಇದ್ದ ಮರಗೆಣಸು ಈ ಕೀಟದ ಕಾರಣದಿಂದ 3ರಿಂದ 5 ಟನ್ಗೆ ಕುಸಿತು. 90% ಇಳುವರಿ ನಷ್ಟವನ್ನು ರೈತರು ಅನುಭವಿಸಬೇಕಾಗಿ ಬಂತು. ಇಲ್ಲಿ ಮಿಲಿಬಗ್ ಅನ್ನೋದು ಭಾರತದಲ್ಲಿ ಬಹಳ ವರ್ಷಗಳಿಂದಲೇ ಇತ್ತು. ನಮ್ಮ ಗಾರ್ಡನ್ಗಳಲ್ಲಿ, ಹೂತೋಟಗಳಲ್ಲಿ, ಹೂವಿನ ಗಿಡಗಳಲ್ಲಿ, ಡೆಕೋರೇಟಿವ್ ಗಿಡಗಳಲ್ಲಿ ಈ ಕೀಟವನ್ನು ನಾವು ಹಿಂದೆ ಕೂಡ ನೋಡ್ತಾ ಇದ್ವಿ. ಈ ಕೀಟ ಹತ್ಕೊಳ್ತು ಅಂದರೆ ಅಲ್ಲಿಗೆ ಆ ಗಿಡದ ಕಥೆ ಮುಗೀತು ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಆ ಬಳಿಕ ಅದಕ್ಕೆ ಅಂತಲೇ ಔಷಧಗಳು ಬಂದವು. ಇನ್ನು ಈ ಕೀಟ ಮರಗೆಣಸಿಗೆ ಬಂದಿದ್ದರಿಂದ ಅಲ್ಲಿ ಸಮಸ್ಯೆ ಹೆಚ್ಚಾಯಿತು. ಯಾಕೆಂದರೆ 1-2 ಗಿಡಗಳಿಗೆ $100 ಕೊಟ್ಟು ಔಷಧವನ್ನು ಹೊಡಿಬೋದು. ಆದರೆ 1,73,000 ಹೆಕ್ಟೇರ್ ಭೂಪ್ರದೇಶಕ್ಕೆ ಔಷಧ ಸಿಂಪಡಣೆ ಮಾಡೋದು ಇಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಣ್ತು. ಹೀಗಾಗಿನೇ ತಮಿಳುನಾಡಿನ ಕೃಷಿ ಸಂಶೋಧಕರು ಈ ಸಮಸ್ಯೆಗೆ ಬೇಗ ಪರಿಹಾರವನ್ನು ಕಂಡುಹಿಡಿಬೇಕು ಅಂದ್ಕೊಂಡ್ರು. ಕಡೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಂಸ್ಥೆಯ ಸಂಶೋಧಕರು ಅಲ್ಲೊಂದು ಪ್ಲಾನ್ ಅನ್ನು ಮಾಡಿದರು. ಆ ಸಮಸ್ಯೆಗೆ ರಾಸಾಯನಿಕಗಳಿಂದ ಪರಿಹಾರವನ್ನು ಹುಡುಕೋದಕ್ಕಿಂತ ಪ್ರಕೃತಿಯಲ್ಲೇ ಇರುವ ಬಗ್ಗಳಿಗೆ ಎನಿಮಿಗಳನ್ನು ಹುಡುಕೋ ಕೆಲಸಕ್ಕೆ ಅವರು ಮುಂದಾದರು. ಆಗ 1970ರಲ್ಲಿ ಆಫ್ರಿಕಾದಲ್ಲಿ ಏನಾಗಿತ್ತು ಅನ್ನೋದು ಅವರಿಗೆ ಗೊತ್ತಾಯಿತು. ಹೀಗಾಗಿ ICARನ ಅಂಗಸಂಸ್ಥೆಯಾದ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ರಿಸೋರ್ಸಸ್ ಆಫ್ರಿಕಾದಿಂದ ಈ ಮಿಲಿಬಗ್ಸ್ಗೆ ಕಂಟಕವಾಗಿದ್ದ ವಾಸ್ಪ್ ಅನಜೈರಸ್ ಲೋಪೆಸ್ ಅನ್ನೋ ಕೀಟವನ್ನು ಇಂಪೋರ್ಟ್
ಮಾಡಿಕೊಳ್ಳೋದಕ್ಕೆ ಸಿದ್ಧ ಆಯಿತು. ಮೊದಲಿಗೆ 2021ರಲ್ಲಿ ಆಫ್ರಿಕಾದ ದೇಶ ಬೆನಿನ್ನಿಂದ ಈ ಕಣಜಗಳನ್ನು ಆಮದು ಮಾಡಿಕೊಳ್ಳಾಯಿತು. ಆದರೆ ಆ ಸಮಯದಲ್ಲಿ ಸಾಗಾಣಿಕೆಯಲ್ಲಿ ಉಂಟಾದ ಲೋಪದಿಂದ ಆ ಕೀಟಗಳು ಸಾವನ್ನಪ್ಪಿದ್ವು. ಆ ಬಳಿಕ ಎರಡನೇ ಕನ್ಸೈನ್ಮೆಂಟಲ್ಲಿ ತಂದ ಕೀಟಗಳನ್ನು ಬೆಂಗಳೂರಿನ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸೋರ್ಸ್ ಅಲ್ಲಿ ಸಂಗ್ರಹ ಮಾಡಲಾಯಿತು. ಗೆಳೆಯರೆ, ಯಾವುದೇ ಕೀಟವನ್ನು ತಂದು ಏಕಾಏಕಿ ಅದನ್ನು ಫೀಲ್ಡ್ಗೆ ರಿಲೀಸ್ ಮಾಡಿದರೆ ಅದರಿಂದ ಕೂಡ ಸಮಸ್ಯೆಗಳೆದುರಾಗುತ್ತವೆ. ಹೀಗಾಗಿನೇ ಮೊದಲು ಈ ಕೀಟಗಳನ್ನು ಸಂಶೋಧನಾ ಕೇಂದ್ರದಲ್ಲಿ ಕ್ವಾರಂಟೈನ್ ಮಾಡಲಾಯಿತು. ಆ ಬಳಿಕ ಅವುಗಳ ಚಲನವಲನದ ಮೇಲೆ ಕಣ್ಣಿಡಲಾಯಿತು. ಈ ಕೀಟಗಳಿಂದ ಯಾವ ಸಮಸ್ಯೆಯೂ ಇಲ್ಲ ಅನ್ನೋದು ಗೊತ್ತಾದ ನಂತರ 2022ರಲ್ಲಿ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಸಹಯೋಗದಲ್ಲಿ ಮೊದಲ ಬಾರಿಗೆ 1 ಎಕರೆ ಪ್ರದೇಶಕ್ಕೆ ಈ ಕೀಟಗಳನ್ನು ರಿಲೀಸ್ ಮಾಡಿ ಅವುಗಳನ್ನು ಗಮನಿಸುವ ಕೆಲಸವನ್ನು ಶುರು ಮಾಡಿದರು. 1 ಎಕರೆ ಪ್ರದೇಶಕ್ಕೆ 250 ಕೀಟಗಳನ್ನು ಬಿಡಬಹುದು ಅಂತ ಹೇಳಲಾಯಿತು. ಆ ಪ್ರಕ್ರಿಯೆ ಯಶಸ್ವಿಯಾಗಿ ಮರಗೆಣಸು ಬೆಳೆಯ ಬೆಳೆಗಾರರು ಸಂಕಷ್ಟದಿಂದ ಪಾರಾದರು. ಹೀಗೆ ಭಾರತ ಕೀಟಗಳಿಗೆ ಪ್ರತಿ ಕೀಟಗಳನ್ನು ಆಮದು ಮಾಡಿಕೊಂಡು ರೈತರಿಗೆ ಕಂಟಕವಾಗಿದ್ದ ಕೀಟಗಳನ್ನು ಸದೆಬಡಿಯೋದರಲ್ಲಿ ಯಶಸ್ಸನ್ನು ಪಡ್ಕೊಳ್ತು. ಇನ್ನು ಇದೇ ರೀತಿಯ ಸಮಸ್ಯೆ 2022ರಲ್ಲಿ ಕೂಡ ಉಂಟಾಯಿತು. 2020ರಲ್ಲಿ ಪಾಕಿಸ್ತಾನದ ಕಡೆಯಿಂದ ಸಣ್ಣ ಪ್ರಮಾಣದಲ್ಲಿ ಭಾರತದ ಗಡಿಯನ್ನು ದಾಟಿ ಬಂದ ಮಿಡತೆಗಳ ಹಿಂಡು ರಾಜಸ್ಥಾನದ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಯನ್ನುಂಟು ಮಾಡಿತು. ಅವು ಒಂದು ದಿನಕ್ಕೆ ತಮ್ಮಷ್ಟೇ ತೂಕದ ಸಸ್ಯಗಳನ್ನು ತಿಂದು ಹಾಕ್ತಾ ಇದ್ವು. ಹೀಗಾಗಿ ಕೋಟಿ ಸಂಖ್ಯೆಯಲ್ಲಿದ್ದ ಆ ಮಿಡತೆಗಳು ಒಮ್ಮೆ ಯಾವುದಾದರೂ ಹೊಲದ ಮೇಲೆ ದಾಳಿ ಮಾಡಿದರೆ ಆ ಹೊಲ ಸಂಪೂರ್ಣವಾಗಿ ನಾಶ ಆಗ್ತಾ ಇತ್ತು. ಇನ್ನು ಈ ಸಮಸ್ಯೆ ತೀರಾ ಅತಿರೇಕ ಅನಿಸಿದ್ದು 2022ರಲ್ಲಿ. ಅವತ್ತಿಗೆ ಈ ಮಿಡತೆಗಳ ಸಮಸ್ಯೆಯಿಂದ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ಕೂಡ ತುಂಬ ಸಮಸ್ಯೆ ಉಂಟಾಗೋದಕ್ಕೆ ಶುರುವಾಯಿತು. ಅಲ್ಲಿನ ಬೆಳೆಗಳನ್ನು ಈ ಮಿಡತೆಗಳು ನಾಶ ಮಾಡಿದ್ವು. ಅದು 27 ವರ್ಷಗಳಲ್ಲೇ ಅತ್ಯಂತ ಕೆಟ್ಟ ಮತ್ತು ಅತ್ಯಂತ ಭಯಾನಕ ಡೆಸರ್ಟ್ ಲಾಕಸ್ಟ್ ಅಟ್ಯಾಕ್ ಆಗಿತ್ತು. ಅಲ್ಲಿ ಯಾವುದೇ ಗಿಡದಲ್ಲೂ ಹಸಿರು ಅನ್ನೋದೇ ಕಾಣದೇ ಇರುವ ಹಾಗೆ ಆ ಮಿಡತೆಗಳು ಮಾಡಿಬಿಟ್ಟಿದ್ವು. ಈ ಸಮಸ್ಯೆಯನ್ನೇ ಕಥೆಯನ್ನಾಗಿ ಮಾಡಿ ತಮಿಳಲ್ಲಿ ಕಾಪನ್ ಅನ್ನೋ ಸಿನಿಮಾ ಕೂಡ ಬಂತು. ವಿಶೇಷ ಅಂದ್ರೆ ಆ ಸಿನಿಮಾ ಬಿಡುಗಡೆ ಆಯಿತು. 22ರಲ್ಲಿ ಅದೇ ರೀತಿಯ ಸಮಸ್ಯೆ ಭಾರತದ ಪಶ್ಚಿಮ ರಾಜ್ಯಗಳಲ್ಲಿ ಕಂಡುಬಂತು. ಇನ್ನು ಇದಕ್ಕೆ ಕೂಡ ಈಗ ನ್ಯಾಚುರಲ್ ಎನಿಮಿಯನ್ನ ಹುಡುಕೋ ಕೆಲಸ ನಡೀತಾ ಇದೆ. ಇವ್ಯಾವು ನಮ್ಮ ದೇಶದ ಕ್ರಿಮಿಗಳಲ್ಲ ಅಂದಮೇಲೆ ಇವು ನಮ್ಮ ದೇಶಕ್ಕೆ ಹೇಗೆ ಬರ್ತಾ ಇವೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡದೇ ಇರೋದಿಲ್ಲ. ಗೆಳೆಯರೆ, ನಿಮಗೆ ಗೊತ್ತಿಲ್ಲದೇನಲ್ಲ, ನಮ್ಮಲ್ಲಿ ಪಾರ್ಥೇನಿಯಂ ಅನ್ನೋ ಒಂದು ಗಿಡ ಇದೆ. ಅದು ಬಿಳಿ ಹೂ ಬಿಡುತ್ತೆ. ಆ ಹೂವು ಕಾಂಗ್ರೆಸ್ಸಿಗರು ಹಾಕ್ತಾ ಇದ್ದ ಟೋಪಿಯನ್ನು ನೆನಪು ಮಾಡ್ತಾ ಇತ್ತೋ ಏನೋ, ಹೀಗಾಗಿ ಅದಕ್ಕೆ ನಮ್ಮ ಜನ ಕಾಂಗ್ರೆಸ್ ಗಿಡ ಅಂತ ಕರೆದುಬಿಟ್ರು. ಇವತ್ತಿಗೂ ಕೂಡ ಅದನ್ನು ಕಾಂಗ್ರೆಸ್ ಗಿಡ ಅಂತಲೇ ಕರೀತಾರೆ. ಈ ಪಾರ್ಥೇನಿಯಂ ಅನ್ನೋ ಕಳೆ ಭಾರತದ್ದಲ್ಲ, ಬದಲಾಗಿ ಅದು ಭಾರತಕ್ಕೆ ಅನ್ಯ ದೇಶದಿಂದ ಬಂದ ಗಿಡ. ಇದು ಹೇಗೆ ಬಂತು ಅಂದರೆ, ನಾವು 1970ರವರೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಗೋಧಿಯನ್ನು ಆಮದು ಮಾಡಿಕೊಳ್ತಾ ಇದ್ವಿ. ಅಮೆರಿಕ ನಮಗೆ ಕಳಪೆ ಗುಣಮಟ್ಟದ ಗೋಧಿಯನ್ನು ಕಳುಹಿಸಿ ಕೊಡ್ತಾ ಇತ್ತು. ಆ ಗೋಧಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಇವತ್ತು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವೇ ಆಗದ ಹಾಗೆ ಬೃಹದಾಕಾರವಾಗಿ ಬೆಳ್ಕೊಂಡಿರೋ ಈ ಕಳೆ ಕಾಂಗ್ರೆಸ್ಸು. ಹಾಗೆ ಈ ಕೀಟಗಳು ಕೂಡ ಅವು ಹೇಗೆ ಬೇಕಿದ್ರೂ ಬರಬಹುದು. ಗಾಳಿಯ ಮೂಲಕ ಬರುತ್ತವೆ, ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ, ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಕೂಡ ಮಾಡುತ್ತವೆ. ಹಾಗೆಯೇ ಭಾರತ ಆಮದು ಮಾಡಿಕೊಳ್ಳುವ ಯಾವುದೇ ಆಹಾರ ಪದಾರ್ಥಗಳ ಮೂಲಕ ಕೂಡ ಅವು ಇಲ್ಲಿಗೆ ಬರೋ ಸಾಧ್ಯತೆ ಇರುತ್ತೆ. ಅಷ್ಟೇ ಯಾಕೆ, ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರುವ ಹಡಗುಗಳ ಮೂಲಕ ಕೂಡ ಆ ಕೀಟಗಳು ಭಾರತದ ನೆಲವನ್ನು ಮುಟ್ಟಿರಬಹುದು. ಅವು ಹೀಗೇ ಬರುತ್ತವೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಡೆಸರ್ಟ್ ಲಾಕಸ್ಟ್ ಅಂದ್ರೆ ಮರುಭೂಮಿಯ ಮಿಡತೆಗಳು ಮಾತ್ರ ಆಫ್ಘನಿಸ್ತಾನದ ಕಡೆಯಿಂದ ಪಾಕಿಸ್ತಾನಕ್ಕೆ ಬಂದು ಅಲ್ಲಿಂದ ಭಾರತವನ್ನ ಪ್ರವೇಶ ಮಾಡಿದ್ವು ಅಂತ ಹೇಳ್ತಾರೆ. ಹೀಗೆ ಬರೋ ಕೀಟಗಳನ್ನ ನಾಶ ಮಾಡೋದಕ್ಕೆ ಬೃಹತ್ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ನಮ್ಮಲ್ಲಿ ಬಳಸಲಾಗುತ್ತೆ. ಆದರೆ ಆ ಕೀಟನಾಶಕಗಳ ನಿರಂತರ ಬಳಕೆ ಅನ್ನೋದು ಜನರ ಆರೋಗ್ಯದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕಾದ ಅಗತ್ಯ ಕೂಡ ಇರುತ್ತೆ. ಈ ಕಾರಣದಿಂದಲೇ ಕೀಟಗಳಿಗೆ ಶತ್ರು ಕೀಟಗಳನ್ನು ಹುಡುಕುವ ಪ್ರಕ್ರಿಯೆಯೊಂದು ಸದ್ದಿಲ್ಲದೆ ನಡೀತಾ ಇದೆ. ಇನ್ನು ಈ ರೀತಿಯ ಶತ್ರು ಕೀಟಗಳನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ಳೋದಿದೆಯಲ್ಲ, ಅದು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಸಮಸ್ಯೆಗೆ ಕಾರಣ ಆಗಬಹುದು. ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಕ್ವಾರಂಟೈನ್ ಮಾಡಿ ಆ ಕೀಟಗಳ ಬಿಹೇವಿಯರ್ ಅನ್ನ ಅಧ್ಯಯನ ಮಾಡದೆ ಭಾರತದ ನೆಲಕ್ಕೆ ಅವುಗಳನ್ನು ಬಿಡುಗಡೆ ಮಾಡಿದರೆ ಅಲ್ಲಿ ಮತ್ತೊಂದು ಸಮಸ್ಯೆಗೆ ಅವು ಕಾರಣ ಆಗತ್ವೆ. ಈ ಪ್ರತಿ ಕೀಟಗಳೇ ಮುಂದೊಂದು ದಿನ ನಮ್ಮ ಕೃಷಿಗೆ, ಜಾನುವಾರುಗಳಿಗೆ ಸಮಸ್ಯೆ ಆಗಬಾರದು. ಹೀಗಾಗಿ ಇದರ ಬಗ್ಗೆ ಸೂಕ್ತ ನಿಗಾ ವಹಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅನ್ನೋದು ಒಂದಷ್ಟು ಸಂಶೋಧಕರ
ಹೇಳ್ತಾ ಇರೋ ಮಾತು. ಇನ್ನು ಭಾರತ 1930ರಿಂದಲೂ ಕೂಡ ಇದೇ ರೀತಿಯ ಜೀವಂತ ಪ್ರತಿಕೀಟಗಳನ್ನ ಆಮದು ಮಾಡಿಕೊಳ್ತಾ ಇದೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ನಮಗೆ ಕಾಣಸಿಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಆಪಲ್, ಸಿಟ್ರಸ್ ಬೆಳೆಗಳನ್ನ ರಕ್ಷಿಸೋದಿಕ್ಕೆ ಈ ರೀತಿಯ ಸಾಕಷ್ಟು ಕೀಟಗಳನ್ನ ಇಂಪೋರ್ಟ್ ಮಾಡಿಕೊಂಡ್ರಂತೆ. ಈ ಸಿಟ್ರಸ್ ಅನ್ನು ಕಾಪಾಡೋದಕ್ಕೆ ಆಸ್ಟ್ರೇಲಿಯಾದಿಂದ ಲೇಡಿಬಗ್ ಅಥವಾ ಲೇಡಿ ಬರ್ಡ್ ಬಿಟಲ್ಗಳನ್ನ ಅವತ್ತಿಗೆ ಇಂಪೋರ್ಟ್ ಮಾಡಿಕೊಳ್ಳಾಯಿತು ಅಂತ ಹೇಳ್ತಾರೆ. ಆಪಲ್ ಗಿಡಗಳಿಗೆ ಬರ್ತಾ ಇದ್ದ ಕೀಟಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಅಫಿಲೆನೆಸ್ ಮಾಲಿ ಅನ್ನೋ ಪ್ರತಿಕೀಟಗಳನ್ನು ತರಿಸಲಾಯಿತು. ಆ ಪ್ರತಿಕೀಟಗಳಿಂದ ಇಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನೂ ಆಗಲಿಲ್ಲ. ಇಷ್ಟಾದರೂ ಬೇರೆ ಬೇರೆ ದೇಶಗಳಿಂದ ಕೀಟಗಳನ್ನು ಆಮದು ಮಾಡಿಕೊಳ್ಳುವಾಗ ಎಚ್ಚರಿಕೆ ಅನ್ನೋದು ತುಂಬಾನೇ ಅಗತ್ಯ ಅನ್ಸುತ್ತೆ. ಇದು ಗೆಳೆಯರೆ, ನಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ವಿದೇಶಗಳಿಂದ ಪ್ರತಿಕೀಟಗಳನ್ನು ಆಮದು ಮಾಡಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.